ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಧೃತಿ ಡಿವೋಷನಲ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಜಯ ಏಕಾದಶಿಯ ದಿನಾಂಕ, ಶುಭ ಮುಹೂರ್ತ, ಪಾರಣ ಸಮಯ, ಮಹತ್ವ ಮತ್ತು ಸಂಕಲ್ಪ, ಪೂಜೆ ವಿಧಾನ, ಕಥೆಯನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಾವು ಇಲ್ಲಿ ಏಕಾದಶಿಯ ದಿನಾಂಕ ಮತ್ತು ಶುಭ ಸಮಯ, ಪಾರಣ ಸಮಯವನ್ನು ನೋಡೋಣ. ಏಕಾದಶಿ ಪ್ರಾರಂಭವಾಗುವುದು 28 ಜನವರಿ 2026 ಸಂಜೆ 4:35. ಏಕಾದಶಿ ಕೊನೆಗೊಳ್ಳುವುದು 29 ಜನವರಿ 2026 ಮಧ್ಯಾಹ್ನ 1:55. ಹಾಗೆ ಬೆಳಗಿನ ಪೂಜೆ ಮುಹೂರ್ತವನ್ನು ನೋಡೋದಾದರೆ 7:11ರಿಂದ ಬೆಳಗ್ಗೆ 8:32ರವರೆಗೆ. ಎರಡನೇ ಶುಭ ಅವಧಿ ಬೆಳಗ್ಗೆ 11:14ರಿಂದ ಮಧ್ಯಾಹ್ನ 1:55ರವರೆಗೆ. ಪಾರಣ ಸಮಯವನ್ನು ನೋಡೋದಾದರೆ ಏಕಾದಶಿ ಸಮಯವನ್ನು ಮುರಿಯುವುದನ್ನು ಪಾರಣ ಸಮಯ ಅಂತ ಕರೆಯುತ್ತಾರೆ. ಸರಿಯಾದ ನಿಯಮಗಳನ್ನು ಪಾಲಿಸುವ ಮೂಲಕ ಇದನ್ನು ಎಚ್ಚರಿಕೆಯಿಂದ ಮಾಡಬೇಕು. ಪರಾಣ ದಿನಾಂಕ 30 ಜನವರಿ 2020. ಸಮಯ ಬೆಳಿಗ್ಗೆ 7:10ರಿಂದ 9:26ರವರೆಗೆ ಇರುತ್ತದೆ. ದ್ವಾದಶಿ ಮುಕ್ತಾಯವಾಗುವುದು ಬೆಳಿಗ್ಗೆ 11ಕ್ಕೆ. ಇವಾಗ ನಾವು ಸಂಕಲ್ಪವನ್ನು ನೋಡೋಣ. ಏಕಾದಶಿಯ ಸಂಕಲ್ಪ ಅಂದರೆ ದಶಮಿಯಿಂದ ದ್ವಾದಶಿಯವರೆಗೆ ಸಂಕಲ್ಪವನ್ನು ಯಾವ ತೆರನಾಗಿ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಏಕಾದಶಿಯ ಸಂಕಲ್ಪವನ್ನು ವೃತಾಚರಣೆ ಮಾಡುವ ಮೊದಲು ದಶಮಿ, ಏಕಾದಶಿ ಮತ್ತು ದ್ವಾದಶಿ ಆಚರಣೆ ಮಾಡುತ್ತೇನೆಂದು ಸಂಕಲ್ಪ ಮಾಡಿಕೋಬೇಕು. ಏಕಾದಶಿ ದಿವಸ ದೇವರ ಪೂಜೆ, ಧ್ಯಾನ ಮತ್ತು ಹರಿಸ್ಮರಣೆ ಮಾಡಬೇಕು. ಏಕಾದಶಿಯ ದಿವಸ ತೀರ್ಥವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಅಂಗಾರವನ್ನು ಮಾತ್ರ ಹಚ್ಚಿಕೊಳ್ಳಬೇಕು. ಅಕ್ಷತೆಯನ್ನು ಹಚ್ಚಿಕೊಳ್ಳಬಾರದು. ಇವಾಗ ಏಕಾದಶಿ ವೃತವು ದಶಮಿ ದಿನ ಸಂಧ್ಯಾ ವಂದನೆಯ ನಂತರ ಸಂಕಲ್ಪದಿಂದ ಪ್ರಾರಂಭವಾಗುತ್ತದೆ. ಏನಂತ ಸಂಕಲ್ಪ ಮಾಡ್ಕೋಬೇಕಂದ್ರೆ, ದಶಮಿ ದಿವಸ ನಾವು ಏನಂತ ಸಂಕಲ್ಪ ಮಾಡ್ಕೋಬೇಕಂದ್ರೆ, ಜನಾರ್ದನ, ಏಕಾದಶಿ ವೃತ ಮಾಡಲು ಸಂಕಲ್ಪಿಸಿದ್ದೇನೆ, ಯಾವ ವಿಘ್ನಗಳು ಬರದಂತೆ ಕರುಣಿಸು ಅಂತ ಬೇಡ್ಕೋಬೇಕು. ಅದಾದ ನಂತರ ಏಕಾದಶಿಯ ನಂತರ ದ್ವಾದಶಿಯಂದು ಆಹಾರವನ್ನು ತೆಗೆದುಕೊಳ್ಳುತ್ತೇನೆ, ಅಚ್ಚುತ ಕಾಪಾಡು ಅಂತ ಬೇಡ್ಕೋಬೇಕು. ಮೂರನೇದ್ದು, ಇವತ್ತು ರಾತ್ರಿ ಮತ್ತು ನಾಳೆ ಉಪವಾಸ ಮಾಡುತ್ತೇನೆ ಮತ್ತು ದ್ವಾದಶಿ ದಿನ ಆಹಾರ ತೆಗೆದುಕೊಳ್ಳುತ್ತೇನೆ, ನಿನಗೆ ಅರ್ಪಿತವಾಗಲಿ ಅಂತ ಕೇಳ್ಕೋಬೇಕು. ದಶಮಿ ದಿವಸದ ಸಾಯಂಕಾಲದ ಊಟ, ಏಕಾದಶಿಯ ದಿವಸದ 2 ಊಟಗಳು ಮತ್ತು ದ್ವಾದಶಿ ದಿವಸದ ಸಾಯಂಕಾಲದ ಊಟ ನಿಷಿದ್ಧ. ದ್ವಾದಶಿ ಸಂಕಲ್ಪವನ್ನು, ನನ್ನ ಅಜ್ಞಾನವನ್ನು ನಿವಾರಿಸು, ಜ್ಞಾನವನ್ನು ಕೊಡು ಭಾರತೀ ರಮಣೆ ಅಂತ ಬೇಡ್ಕೋಬೇಕು. ಇವಾಗ ಏಕಾದಶಿಯ ಮಹತ್ವ ಮತ್ತು ಕಥೆಯನ್ನು ನೋಡೋದಾದರೆ, ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಕಾಮದ ಅಥವಾ ಜಯ ಏಕಾದಶಿ ಅಂತ ಕರೆಯುತ್ತಾರೆ. ಈ ಏಕಾದಶಿಯ ಮಹತ್ವವನ್ನು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಸತ್ತ ನಂತರ ಜೀವಿಯು ತನ್ನ ಕರ್ಮಗಳ ಪ್ರಕಾರ ಅನೇಕ ಅಗೋಚರ ದೇಹಗಳಲ್ಲಿ ಹೋಗಬೇಕೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅದನ್ನು ಭೂತ ಮತ್ತು ಪ್ರೇತ ಎಂದು ಕರೆಯಲಾಗುತ್ತದೆ. ಜಯ ಏಕಾದಶಿಯು ಮರಣಾನಂತರ ವ್ಯಕ್ತಿಗೆ ಮೋಕ್ಷವನ್ನು ನೀಡಿ ಆತ್ಮಗಳ ಅಲೆದಾಟದಿಂದ ವಿಮೋಚನೆಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಇವಾಗ ಈ ಜಯ ಏಕಾದಶಿಯ ಪೂಜಾ ವಿಧಾನವನ್ನು ನೋಡೋದಾದರೆ, ಏಕಾದಶಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮುಗಿಸಿ ಶುಭ್ರವಾದ ಬಟ್ಟೆ ಧರಿಸಿ ಶ್ರೀ ವಿಷ್ಣುವನ್ನು ಧ್ಯಾನಿಸಬೇಕು. ಅದರ ನಂತರ ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ನಂತರ ಮನೆಯ ದೇವರ ಕೋಣೆಯಲ್ಲಿ ಒಂದು ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ ಮತ್ತು ವಿಷ್ಣುವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ಕಮಂಡಲದಲ್ಲಿ ಗಂಗಾಜಲವನ್ನು ತೆಗೆದುಕೊಂಡು ಅದರಲ್ಲಿ ಎಳ್ಳು, ಕುಂಕುಮ ಮತ್ತು ಅಕ್ಷತೆಯನ್ನು ಮಿಶ್ರಣ ಮಾಡಬೇಕು. ಈಗ ಈ ಪಾತ್ರೆಯಿಂದ ಕೆಲವು ಹನಿ ನೀರನ್ನು ತೆಗೆದುಕೊಂಡು ಸುತ್ತಲೂ ಚಿಮುಕಿಸಬೇಕು. ನಂತರ ಘಟಸ್ಥಾಪನೆಯನ್ನು ಮಾಡಿ ವಿಷ್ಣುವಿಗೆ ಧೂಪ, ದೀಪ ತೋರಿಸಿ ಹೂಗಳನ್ನು ಅರ್ಪಿಸಬೇಕು. ಆಮೇಲೆ ಏಕಾದಶಿಯ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ವಿಷ್ಣುವಿಗೆ ಆರತಿ ಮಾಡಬೇಕು. ಅದರ ನಂತರ ಶ್ರೀ ಹರಿ ವಿಷ್ಣುವಿಗೆ ತುಳಸಿ ದಳ ಮತ್ತು ಎಳ್ಳನ್ನು ಅರ್ಪಿಸಬೇಕು. ವಿಷ್ಣು ಸಹಸ್ರನಾಮ ಪಠಿಸಬೇಕು. ಸಂಜೆ ವಿಷ್ಣುವಿನ ಪೂಜೆಯ ನಂತರ ಫಲಹಾರ ಸೇವಿಸಬೇಕು. ಮರುದಿನ ದ್ವಾದಶಿಯಂದು ಅರ್ಹ ಬ್ರಾಹ್ಮಣರಿಗೆ ಅನ್ನದಾನ ಮತ್ತು ದಾನವನ್ನು ನೀಡಬೇಕು. ಇದರ ನಂತರ ನೀವು ಆಹಾರವನ್ನು ಸೇವಿಸಿ ಮತ್ತು ಉಪವಾಸವನ್ನು ಮುರಿಯಬೇಕು. ಏಕಾದಶಿ ಮಂತ್ರಗಳನ್ನು ಯಾವ ಜಪಿಸಬೇಕು ಅಂತ ನೋಡೋದಾದರೆ, ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಎರಡನೇದ್ದು ವಿಷ್ಣವೇ ನಮಃ. ಮೂರನೇದ್ದು ಓಂ ನಮೋ ನಾರಾಯಣ, ಶ್ರೀಮನ್ ನಾರಾಯಣ, ನಾರಾಯಣ ಹರಿ ಹರಿ ಅಂತ ನಾಲ್ಕನೇದ್ದು. ಐದನೇದ್ದು ಓಂ ನಾರಾಯಣಾಯ ನಮಃ. ಆರನೇದ್ದು ಓಂ ರೀಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ. ಏಳನೇದ್ದು ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ.
ಎಂಟನೇದ್ದು ಓಂ ವಿಷ್ಣುವೇ ನಮಃ. ಇವಾಗ ಏಕಾದಶಿಯ ಕಥೆಯನ್ನು ನೋಡೋದಾದರೆ, ಕಾಮದ ಅಥವಾ ಜಯ ಏಕಾದಶಿ ಕುರಿತಂತೆ ಪದ್ಮ ಪುರಾಣದಲ್ಲಿ ಇಂದ್ರನ ಸಭೆಯ ನರ್ತಿಕಿಯಾದ ಗಂಧರ್ವ ಹುಡುಗಿ ಪುಷ್ಯವತಿ ಮತ್ತು ಗಾಯಕ ಮಾಲ್ಯವನ ಕಥೆಯ ಉಲ್ಲೇಖವಿದೆ. ಸಭೆಯ ಮಧ್ಯದಲ್ಲಿ ಅವರಿಬ್ಬರು ನಿರ್ಜಲವಾಗಿ ವರ್ತಿಸಿದ್ದಕ್ಕಾಗಿ ದೇವರಾಜ ಇಂದ್ರನಿಂದ ಶಾಪಗ್ರಸ್ತನಾಗಿದ್ದಳು. ಶಾಪದಿಂದಾಗಿ ಮಾಲ್ಯವಾನ ಮತ್ತು ಪುಷ್ಯವತಿ ಪಿಶಾಚಿಯಾಗಿ ಅಲೆಯಬೇಕಾಯಿತು. ಪಿಶಾಚಿಯಾದಾಗ ಅವರು ಹಿಮಾಲಯ ಪರ್ವತದ ಮರದ ಮೇಲೆ ವಾಸಿಸಲು ಸ್ಥಳವನ್ನು ಕಂಡುಕೊಂಡರು. ಪಿಶಾಚಿಯಾಗಿ ನರಳುತ್ತಿದ್ದ ಪುಷ್ಯವತಿ ಮತ್ತು ಮಾಲ್ಯವಣ್ಣನಿಗೆ ಮಾಘ ಶುಕ್ಲ ಏಕಾದಶಿಯ ದಿನ ಏನನ್ನೂ ತಿನ್ನಲು ಸಿಗುವುದಿಲ್ಲ. ಮಾಘ ಚಳಿಯಲ್ಲಿ ಇಬ್ಬರೂ ಹಸಿವು ಬಾಯಾರಿಕೆಯಿಂದ ರಾತ್ರಿ ಇಡೀ ಜಾಗರಣೆ ಮಾಡುತ್ತಿದ್ದರು. ಹೀಗಿರುವಾಗ ಅವರಿಬ್ಬರು ಅರಿವಿಲ್ಲದೆ ಕಾಮದ ಅಥವಾ ಜಯ ಏಕಾದಶಿ ಉಪವಾಸ ಮಾಡಿದರು. ಈ ವೃತದ ಪ್ರಭಾವದಿಂದ ಪಿಶಾಚಿಯಿಂದ ಮುಕ್ತಿ ಹೊಂದಿದರು ಮತ್ತು ತಮ್ಮ ಗಂಧರ್ವ ಶರೀರವನ್ನು ಮರಳಿ ಪಡೆದರು. ಅವರ ಸೌಂದರ್ಯ ಮತ್ತು ನೋಟವು ಮೊದಲಿಗಿಂತ ಹೆಚ್ಚು ಆಕರ್ಷಕವಾಯಿತು. ಇವರಿಬ್ಬರನ್ನು ದೇವರಾಜ ಇಂದ್ರನು ಸ್ವರ್ಗದಲ್ಲಿ ನೋಡಿದಾಗ ಬೆರಗಾದನು. ಪಿಶಾಚಿಗಳಾಗಿದ್ದ ನೀವು ಮರಳಿ ಹೇಗೆ ಹಿಂದಿನ ರೂಪವನ್ನು ಪಡೆದುಕೊಂಡಿರಿ ಎಂದು ಕೇಳಿದನು. ಈ ಸಂದರ್ಭದಲ್ಲಿ ಪುಷ್ಯವತಿ ಮತ್ತು ಮಾಲ್ಯವಾನ ಇಬ್ಬರೂ ಅಜಾಗರೂಕತೆಯಿಂದ ಕಾಮದ ಅಥವಾ ಜಯ ಏಕಾದಶಿಯಂದು ಉಪವಾಸ ಮಾಡಿರುವ ಬಗ್ಗೆ ಮತ್ತು ಭಗವಾನ್ ವಿಷ್ಣುವಿನ ಕೃಪೆಯಿಂದ ಮೋಕ್ಷವನ್ನು ಪಡೆದಿರುವ ಬಗ್ಗೆ ಹೇಳಿದರು. ದೇವರಾಜ ಇಂದ್ರನಿಗೆ ಬಹಳ ಸಂತೋಷವಾಯಿತು ಮತ್ತು ಇಬ್ಬರೂ ಆಶೀರ್ವದಿಸುತ್ತಾ, ಭಗವಾನ್ ವಿಷ್ಣುವಿನ ಭಕ್ತರು ನನಗೆ ಗೌರವಾನ್ವಿತರು, ನೀವಿಬ್ಬರೂ ಸ್ವರ್ಗದಲ್ಲಿ ಸಂತೋಷದಿಂದ ಬದುಕಬಹುದು ಎಂಬ ಭರವಸೆಯನ್ನು ನೀಡಿದನು. ನೋಡಿದ್ರಲ್ಲ, ಕಾಮದ ಅಥವಾ ಜಯ ಏಕಾದಶಿಯನ್ನು ಆಚರಿಸುವುದರಿಂದ ಮರಣಾನಂತರ ಆತ್ಮವು ಮೋಕ್ಷವನ್ನು ಪಡೆಯುತ್ತದೆ ಮತ್ತು ಪಿಶಾಚಿಯಾಗಿ ಅಲೆದಾಡುವ ಅವಶ್ಯಕತೆ ಇರುವುದಿಲ್ಲ. ಆದರೆ ಕಾಮದ ಜಯ ಏಕಾದಶಿ ವ್ರತವನ್ನು ಆಚರಿಸುವಾಗ ಈ ಮೇಲಿನ ಪೂಜಾ ವಿಧಿವಿಧಾನಗಳನ್ನು ಮಂತ್ರಗಳನ್ನು ಪಾಲಿಸಿದರೆ ತುಂಬ ಒಳ್ಳೆಯದು. ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.